ಎಷ್ಟು ಒಳ್ಳೇದಿದೆ ಅಂತ. ಅಲ್ಲಿ ನಿಮ್ಮ ಅಣ್ಣನ ಗುಣ ಎಷ್ಟು ಒಳ್ಳೇದಿದೆ, ಅಷ್ಟೇ ಸಣ್ಣ ಗುಣ ನಿನ್ನ ಹಳೇದಿದ್ರಿ. ಆಗ ನೀನೇನ್ ಮಾಡ್ತಾ ಇದ್ದೀಯ? ಏನ್ ಕೆಟ್ಟ ಬೈರಿ ನಿಮ್ದು. ಶಿವನುಡಿ ಆಚಾರ್ಯ ಅಂದ್ರೆ ಮುಂಡೆ ಮಗದ ತಂದು ಅಂದ್ರಲ್ಲಿ ಕುಂಡ್ರತು ಅಂತ ಹೇಳಿದ್ರಂತೆ. ಯಾವ ರೀತಿ ಕೆಟ್ಟ ಬೈರಿಪ್ಪ ನಿಮ್ದು. ಕಷ್ಟದಲ್ಲಿರುವ ನಾವು ಯಾವಾಗಲೂ ಅಶುಭವನ್ನೇ ನುಡಿಯಬೇಕು. ಅಲ್ಲೇ ನನ್ನ ಅಳಿಯ ಅಂತ ಹೇಳ್ತಾ ಇದ್ದಲ್ಲ. ಜಾಮಾತೋ ದಶಮಗ್ರಹ, 9 ಗ್ರಹಗಳು 9 ರೀತಿಯಿಂದ ಕಾಡಿದರೆ, ನಾಳೆ ನಿನ್ನ ಅಳಿಯನದವ 10 ಕಡೆಯಿಂದ ಕಾಡಿದರೆ ಆಗ ನೀನೇನ್ ಮಾಡ್ತಾ ಇದ್ದೀಯ? ಆದ್ರೂ ನನ್ನ ಅಳಿಯ ಶ್ಯಾಮ ಅಂಥವನಲ್ಲ. ಅದು ನಿನ್ನ ಪೂರ್ವ ಜನ್ಮದ ಪುಣ್ಯ ಬೇಕೇ. ಅಂತೂ ಮಂದ ಶ್ಯಾಮಮ್ಮನ ಹೆಂಡತಿ ಆಗ್ತಾಳೆ. ಇಲ್ಲ ತಿಳ್ಕೊಂಡಿದ್ದೇನೆ. ಅಲ್ಲೇ ಕಾವೇರಿ, ಅಕ್ಕ ತಂಗಿ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ಮೊದಲು ಸಹಿಸ್ಕೊಳ್ಳೋದಾಗುವುದಿಲ್ಲವಲ್ಲ ನಿನಗೆ? ನಾನು ಯಾಕೆ ಬೇಡ ಅಂತ ಹೇಳ್ರಿ? ಮಾತಾಡ್ಕೊಡ್ರಿ ಅಕ್ಕ. ಒಟ್ಟು ಮನೆಗೆ ಬಂದ ಒದಿಸ್ಕೊಳ್ಳೋ ಕಾರ್ಯಕ್ರಮ ಚಾಲು. ನಮ್ಮ ಅಡ್ರೆಸ್ ಏನು ಮೆಸೇಜ್ ಬಗ್ಗೆ ನೋಡೋ ಬ್ರದರ್ಸ್. ಎಂದಕ್ಕೆ ನಮ್ಮ ಮುತ್ಯ ಬಗ್ಗೆ ನೋಡ್ತಿದತ್ತ ನಮ್ಮ ಅಪ್ಪ ಕಲ್ತಾನ. ನಮ್ಮ ಅಪ್ಪ ಬಗ್ಗೆ ನೋಡೋದು ನಾ ಕಲ್ತೀನಿ. ನನ್ನ ಮಕ್ಕಳಿಲ್ಲಲ್ಲ, ನೀ ಕಲೀಲ ಅಂತ ನಿನ್ನ ಸಲಹೆ ಬಗ್ಗೆ. ಇದು ನಿಮ್ಮ ವಂಶಿಕ ಮುಗಿಲಿ. ನಾವು ರಾಜೀವ ಕೇಳ್ರಿ. ನಮಸ್ಕಾರ ಚಮತ್ಕಾರ ದೇತು ದಿಲಾತು ದೇನೇವಲಕ್ಕ ಗರ್ಭತೂ ಬೇಕಾಗಿಲ್ಲ. ಇವತ್ತು ನಮಗೆ ರೊಕ್ಕ ಬೇಕೇ ಬೇಕು. ಪುಕ್ಷಟ್ಯ ಮಾತಲ್ಲ. ರೊಕ್ಕ ಕೊಟ್ಟಿದ್ದೈತಿ, ಕೊಟ್ಟುದ ಹೊಯ್ಕೊ ತೆಗೆದ ಪಿಂಡ್ರಿ ಮಗನ ಮತ್ತೇನು ಕೊಡ್ತಿ? ಮತ್ತೆ ಹೇಳ್ಬೇಕಲ್ಲ. ಸರಿ ನೀವು ಕುಂದ್ರಿ. ನಿಂತು ಬಿಟ್ಟಿ ಅಲ್ಲಿ ನೀನು. ನಿಮ್ಮನ್ನ ಕೇಳಿ ಕುಂದ್ರ ಮಾಡಿದ್ರಿಪ್ಪ. ಯಪ್ಪ ಕಡೆ ಕೊಟ್ರೆ, 2 ಕಡೆ ಕೊಟ್ರೆ, ಇಡೀ ಊರ್ ತುಂಬಾ ಸಾಲ ಕೊಟ್ಟು ಬಿಟ್ರಿಪ್ಪ. ಯಪ್ಪ ತಿರುಗಾಡಿ ಸಾಕಾಗ್ಬಿಟ್ಟೆ. ಕಾಲು ಅಣ್ಣವ್ರ ಅಟ್ಟಿಗೆ ಏನ್ ತಗೋತೀರಿ? ನಮಗೆ ತಿನ್ನಕ್ಕೆ ಏನು ಬೇಕಾಗಿಲ್ಲ. ಕಾಫಿ ಹೇಳ್ಬಿಟ್ಟು ಸಾಕಷ್ಟು. ಹೇಳ ಪಿಂಡ್ರಿ ಮಗನ ಸಮೀನ ರೊಕ್ಕ ವಸೂಲ್ ಮಾಡ. ಸಾವ್ಕಾರ 100 ರೂಪಾಯಿ ಬೇಕಲ್ಲಿ. ಎಲ್ಲಿ ಕಪ್ಪಿ ಆತವ ರೊಕ್ಕ ನನ್ನ. ಯಪ್ಪ ಎಲ್ಲಿದೋ ಮಾರ ಕೈ ಸಿಕ್ಕೊಂಡಿತ್ತಲ್ಲಿ. ಹಿಡ್ಕೋ ಸಮೀನ ರೊಕ್ಕ ವಸೂಲ್ ಮಾಡು. ಕೇಳ್ತೀನಿ. ಅಲ್ಲೋ ರಾಜೀವಪ್ಪ, ಸಾಲ ಕೊಟ್ಟು ಎಷ್ಟು ವರ್ಷ ಆಯ್ತು? ಏನು ಸುದ್ದಿ? ಅಲ್ಲ ಅಸಲು ಬೇಡ, ಕಡೆಯಕ್ಕೆ ಒಂದು ಸ್ವಲ್ಪ ಬಡ್ಡಿಯನ್ನು ಕೂಡ ಬರಲಿ ತಿಂಗಳ ನಿಮ್ಗೆ. ಹೊಳ್ಳ ಮುಳ್ಳ ನಿಮ್ಮ ಮನೆಗೆ ಅಡ್ಡಾಡಕ ಅವನೇನು ಹುಚ್ಚನ ಮಗನ ಮಾಡಿ ಏನು? ತಿರುಗಾಡಿ ಚಪ್ಪಲ್ ಸೌದು ಚಪ್ಪಲ್ ಹರಿಬಿಟ್ಟು ಹೊಡಿಬೇಕಂತ ಮಾಡಿ ಏನಂತಾನ? ಏನ್ ಮಾತಾಡ್ತು? ದೇವರ್ಷನ ಮಗ ಅವ, ಲುಚ್ಚನ ಮಗ, ಲೋಪನ ಮಗ. ಏನ್ ನೀನ್ ಕೊಡಕ್ಕಾಗತ್ತಿಲ್ಲೋ? ಅವ್ನು ರೊಕ್ಕ ವಸೂಲ್ ಮಾಡಂದ್ರ ನನಗ ಬೈಯಕತ್ತಿಯಲ್ಲಿ. ಬೈದ್ರ ರೊಕ್ಕ ಕೊಡ್ತಾರ ಅಂತೇಳಿ ಮನಸ್ಸಿಗೆ ತಾಪಾಗಿ ಬೈದು ರೊಕ್ಕ ಕೊಡ್ತಾರ. ಇಬ್ರು ಚಪ್ಪಲಿ ಯಾರಂಗ್ ಹೊಡ್ರಿ, ರೊಕ್ಕ ಕೊಡ್ರಿ. ನಾ ಯಾಕೆ ಕೊಡ್ಲಿ? ಕೊಡಮ್ಮ. ಹೆಂಗೋ ವಿಚಾರ ಮಾಡಿ ಸ್ವಲ್ಪ ನೀವು. ಅಲ್ಲೋ ಶೇಷಣ್ಣ, ನಿಂತ ಕಾಲ ಮೇಲೆ ಅಷ್ಟೊಂದು ಹಣ ಕೊಡಂದ್ರಿ ಬಡವ ಎಲ್ಲಿಂದ ತಂದು ಕೊಡ? ಎಲ್ಲಿಂದ? ನಮ್ಮ ಮನೆ ತಿಜೂರು ಕಿಲಿಕಾಯಿ ಕೊಡ್ತೀನಿ, ನಮ್ಮ ಮನೆ ತಂದು ಕೊಡು. ಯಾರು ಮಾಡಂತಾರ? ಸದ್ಯ ಬಾ ಬೇಕಾದಂಗ ಟ್ರೆಜರಿ ತೆಗಿವಂತಿಂದು ರೊಕ್ಕ ತಗೊಂಡು ಕೊಡುವಂತ. ಅಲ್ಲ ಸಾವುಕಾರ್ರಿ, ಇನ್ನು ಕೆಲವು ದಿನ ಅವಕಾಶ ಕೊಡ್ರಿ. ಯಾಕಂದ್ರೆ ಈ ವರ್ಷ ಹೊಲದಿಂದ ಬೆಳೆ ಸದ್ದು ಬಂದಿಲ್ಲ ನನಗೆ. ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ. ಬೀಜ ಯಾರು ಬಿತ್ತಿದಿ? ನಮ್ಮ ಬೀಜನೇ ಬಿತ್ತಿದ್ದೆವು. ನಿಮ್ ಬೀಜಕ್ಕೆ ಬೆಳೆ ಬರ್ತದ? ಸುತ್ತ 16 ಹಳ್ಳಿಯಾಗ ನಮ್ ಬೀಜ ಫೇಮಸ್ ಅದಾವ. ನಾವು ಮಂದಿ ಹೊಲಕ್ಕೆ ಬೀಜ ಕೊಡ್ತೀವಿ, ಮಂದಿ ನನ್ನ ಹೊಲದಾಗ ಬಿತ್ತಿ ಬೆಳೆ ಒಯ್ಯಾಕತ್ತಾರ. ಅದೇನಿಲ್ಲ, ಇವತ್ತು ನಮ್ಗೆ ರೊಕ್ಕ ಬೇಕೇ ಬೇಕು. ಅಲ್ಲ ಬೇಕಂತಂದ್ರೆ ನಿಂತು ಪಟ್ಟಿನ ಮ್ಯಾಗ ಕಡಾಕ ನನ್ನಿಂದ ಸಾಧ್ಯ ಇಲ್ಲ ಸಾವುಕಾರ. ಇವತ್ತು ದುಡ್ಡು ಕೊಡಬೇಕು ಒಂದು, ಇಲ್ಲ ಬರೆದು ಕೊಟ್ಟಂತೆ ಈ ಮನೆಯನ್ನ ನಮ್ಮ ವಶಕ್ಕೆ ಒಪ್ಪಿಸ್ಬೇಕು. ಬಿಡೋದಿಲ್ಲ, ಇವತ್ತು ಮನೆ ಒಪ್ಪಿಸಬೇಕು. ಆಯ್ತು ಸಾವುಕಾರ, ಬರೆದು ಕೊಟ್ಟಂತೆ ಮನೆ ನಿಮಗೆ ಒಪ್ಪಿಸ್ತೀನಿ. ಆಯ್ತಾ? ಸಾಲದ ಬಗ್ಗೆ ಅಷ್ಟೇ ಮಾತನಾಡಿ ಮನಿ ಖಾಲಿ ಮಾಡೋ ವಿಷಯ ಮಾತನಾಡಿದ್ರೆ ಪರಿಣಾಮ ಏನವ ತುತ್ತೂರಿ ಚೆನ್ನವ್ವ. ಯಪ್ಪ ಆ ತುತ್ತೂರಿ ಚೆನ್ನವ್ವ ಅಲ್ಲ, ಕಿತ್ತೂರು ಚೆನ್ನಮ್ಮ. ಯಾವ್ದೋ ಚೆನ್ನವ್ವ. ಹೊಡಿತೀರಿ ತಗೋರಿ, ನಮ್ಮ ತೊಗೊಂಡು ನಮ್ಗ ಹೊಡಿರಿ. ನಾಳೆ ಸಂಚಾರ ಪೇಪರ್ದಾಗ ಬರಲಿ,
ಸಾವುಕಾರ ನಾಗುಣಸುರದಾಗ ಸಾಲ ಕೇಳಕ್ ಹೋಗಿ ಮೆಟ್ಟಿಲಿ ಹೊಡ್ಸ್ಕೊಂಡ್ರಂತ. ಏನ್ರಮ್ಮ ಹೊಡಿತೀರಲ್ಲ, ನಿಮ್ಮ ಯಜಮಾನ ನಮ್ಮ ಹತ್ರ ದುಡ್ಡು ಬೇಕಾದ್ರ ದುಡ್ಡಿಗೆ ಆಧಾರ ಕೇಳಿದೆವು. ಯಪ್ಪ ಏನ್ ಬಾಯಿರಿ ನಿಮ್ ಬಾಯದು? ಆದ್ರ ಅಲ್ಲ, ಆಧಾರ. ಹ್ಞೂ ಅದನ್ನೇ ಕೇಳಿದೆವು. ದುಡ್ಡು ಕುಡ್ದೆ ಓದಲಿ ಮನಿ ಬಿಟ್ಟು ಹೋಗ್ತೀವಿ ಅಂತ ನನಗೆ ಬರೆದು ಕೊಟ್ಟಾರ, ಕೇಳ್ಕೊರಿ. ಹೌದು ಕೇಳ್ಕೊರಿ. ಏನ್ರಿ ಸಾವುಕಾರ ಹೇಳೋ ಮಾತು ನಿಜಾನ? ನಿಜ ಕಾವಿ. ಬಡತನ ಮುಚ್ಚಿಕೊಳ್ಳಲು ಸಾಧ್ಯವಿದ್ದೇನೆ. ಸಾಲ ಮಾಡಿದಕ್ಕೋಸ್ಕರ ಈ ಮನೆ ಬರೆದು ಕೊಟ್ಟಿದ್ದೇನು ನಿಜ ಕಾವಿ. ಇಲ್ಲ ರೀ, ಮನೆ ಬರೆದು ಕೊಡ್ಬೇಕಾದ್ರೆ ನಿಮ್ಮ ಕೈ ಹಿಡಿದ ಹೆಂಡತಿ ಆದ ನನ್ನನ್ನು ಒಂದು ಮಾತು ಕೇಳಬಾರ್ದೇನ್ರಿ? ನೋಡ್ರಿ ಸಾವುಕಾರೆ, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿ. ಸ್ವಲ್ಪ ದಿನದಲ್ಲಿ ನಮ್ಮ ಮಗಳ ಮದುವೆ ಇದೆ ನಮ್ಮ ಮನೆಯಲ್ಲಿ. ನಿಮ್ಮ ಮನ್ಯಾಗ ನಿಮ್ಮ ಮಗಳ ಮದುವೆ ಅದ, ನಮ್ಮ ಮನ್ಯಾಗ ನಮ್ಮ ಮಗಳ ಮದುವೆ. ನಿಮ್ ಮಗಳದ ನಮ್ಮ ಮಗಳ ಇವ್ರ ಮಗಳೆಲ್ಲಿ ಬರ್ಬೇಕ? ಯಾವ ಒಂಟಿ ಬೇಬರ್ಸಿನ ಮಗ ಅವ, ಮಕ್ಕಳ ಇಲ್ಲ ಅವಂಗ. ಮತ್ತೆ ಯಾರ್? ಇವರಗಳ ಅಂತಂದ್ರ ತಮಗ ತಾವು ಬಹುವಚನ ಹಾಕೋತಾರ ಅವರು. ಇವರ ಮದುವೆ ಐತಿ. ಇವ್ರದ್ದು ಮದುವೆ ಐತೆ? ಮತ್ತೇನ್ ಕೇಳ್ತಿ? ಮದುವೆ ಐತಿ. ನೀವು ಮದುವೆ ಮಾಡ್ಕೊಂತೀರ? ಯಾಕ ಮನುಷ್ಯ ಹುಟ್ಟಿಲ್ಲ ಅನ್ನ ಎಷ್ಟು ಗಾಬರಿ ಆತ ಯವ್ವ. ಹೌದು, ಎಲ್ಲ ವ್ಯವಸ್ಥೆ ಮಾಡಿ ನೋಡಿ ಕೇಳಿ. ಇವ್ರ ಮದುವೆ ವ್ಯವಸ್ಥೆ ಈಗಿಂದ ತಯಾರು ಮಾಡ್ಬಿಟ್ರಿ ನಾವು. ಕುಳ್ಳು ಕಟ್ಟಿಗೆ, ಮಂಜೂರ್ ಪಡಾರಿ, ಕತ್ರಿ ಕಟ್ಟಿಗೆ, ಆಮೇಲೆ ಚುಮ್ನೆಣ್ಣೆ ಸಿಗಂಗಿಲ್ಲ, ಡೀಸೆಲ್, ಪೆಟ್ರೋಲು, ಟೈರು, ಟ್ಯೂಬು, ಹೊಸ ಮಡಿಕೆ, ಬಿದಿರು, ಗಳ ಎಲ್ಲ ರೆಡಿ ಮಾಡ್ಬಿಟ್ಟಿವಿ. ಯಾಕೋ ಬಾಲೆ ಸತ್ತಿನೇನೋ ಬೋಸಡಿಕೆ ಅಲ್ಲಿಗೆ ಬಾರಿಸ್ತೀಯ ನಿನ್ನವನ್ನ. ನಿನ್ನವ್ ನೀವು ನನ್ನ ಮದುವೆಗೆ ಏನು ನಾನು ಹೆಣ ಸುಡಕ್ಕ ಮದ್ವೆ ತಯಾರಿ ರೀ. ಉಳ್ಳು ಕಟ್ಟಿಗೆ ಅದಕ್ಕೆ, ಒಲಿ ಹಚ್ಚಕ್ಕ ತಯಾರ ಅದಕ್ಕೆ. ಟಯರ್ ಒಲಿ ಜಲ್ದಿ ಹಸಿ ಕಟ್ಟಿಗೆ ಇರ್ತಾವಲ್ಲ, ಜಲ್ದಿ ಹತ್ತಂಗಿಲ್ಲ, ಅದಕ್ಕೋಸ್ಕರ ಒಲೆ ಹಾಕಿ ಹಚ್ಚಕ್ ಬೇಕಲ್ಲ. ಕತ್ರ ಗಟ್ಟಿಗೆ, ಕತ್ರ ಗಟ್ಟಿಗೆ ಅನ್ನ ಬಸ್ಯಾಕ, ಮಾಂಜರ್ ಪಟ್ಟು ಗದಪಟ್ಟಿ ಬಿಗ್ಯಾಕೇನು? ಅಲ್ರಿ ಪೆಂಡಲ್ ಹಾಕಕ್ಕ, ಮೆತ್ತಗದವ್ ಬಡಿ. ಹಾ ಇನ್ನ ವ್ಯವಸ್ಥೆ ಬಾಳ ಐತೆವ. ಒಂದು ಮನಿ ಖಾಲಿ ಮಾಡ್ಬೇಕು ಅಂತ ಸಾಧ್ಯ ಇಲ್ಲ ರೀ, ನಾವು ಮಾತ್ರ ಮನೆ ಖಾಲಿ ಮಾಡೋದಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೋ ಹೋಗಿ, ಬೇಕಾದ್ ಮಾಡ್ಕೊಳ್ಳಿ, ಬೇಕಾದ್ ಮಾಡ್ಕೋರಿ. ನಡ್ರಿ ಹಂಗಾರ ಒಳಗೆ. ಅಲ್ಲ ಒಳಗೆ ಬೊಗೋಣಿ ಬಾಂಡೆ ಏನೇನದಾವ್ ಚೆಕ್ ಮಾಡೋನು. ಹಂಗಾರ ಹೇಳ್ರಿ, ಜೊತೆಗೆ ಬಂದವ್ರನ್ನ ಓದಿಸ್ತಿರಲ್ಲ ನೀವು. ನಿಮ್ಮ ನೋಡಪ್ಪ, ಏನಾದ್ರೂ ಹೇಳಿ ಸಾವುಕಾರಗಳೇ, ಇದಕ್ಕೆ ನೀನೇ ಒಂದು ಪರಿಹಾರ ಮಾರ್ಗ ತೋರ್ಸಪ್ಪ ನಮ್ಗೆ. ಎಲ್ಲರಿಗೂ ಪರಿಹಾರ ಮಾರ್ಗ ನಾನ ತೋರಿಸ್ಬೇಕಾಗತ್ತೆ. ಎಲ್ಲರಿಗೆ ದಾರಿ ತೋರಿಸ್ತಾನ, ಅವನ್ ದಾರಿ ಸಿಗಲಾರ್ದ ಬಿಜಾಪುರದಾಗ ಹಂಗಾಗೈತೆ ನೋಡಿ ಏನ್ರಿ ಮಾಡಿ ಹೇಳ. ಸಾವ್ಕಾರ ಬೋಲ್ ಬೇ ಬೋಲ್, ಕ್ಯಾ ಬೋಲ್ಲಿ ಓಚ್ ಬೋಲ್. ಅದು ಹೇಳಿದ್ರಲ್ಲ, ಹೆಂಗ್ ಹೇಳ್ಬೇಕು ಮಾರ ನೀವು ನೋಡ್ರಿ ಹಿಂಗ, ಅವ್ರು ನೋಡ್ರಿ ಹಂಗ. ನೋಡಮ್ಮ ಕಾವೇರಮ್ಮ, ನಾನು ಒಂದು ವಿಷಯ ಹೇಳ್ತೀನಿ. ಒಂದೇ ಕಲ್ಲಿನಿಂದ 2 ಹಣ್ಣನ್ನು ಉದುರಿಸಬಹುದು. ಅದು ನಿಮ್ಮ ಯಜಮಾನ್ರು ಒಪ್ಪಿಗೆ ಇದೆಯಲ್ಲ ಕೇಳ್ರಿ ಮೊದ್ಲು ಅವ್ರನ್ನ. ರೀ ಶೇಷಣ್ಣ ಏನೋ ಹೇಳ್ತಾರಂತೆ, ಅದೇನಂತ ಕೇಳ್ರಿ. ಹೇಳು ಶೇಷಣ್ಣ, ಅದೇನು ಹೇಳ್ಬೇಕಂತ ಮಾಡಿದ್ದೆ ಹೇಳು. ಈಗ ಅರ್ಥ ತೋರಿಸ್ಕೊಂಡಿದ್ದೇನೆ, ಇನ್ನು ಅರ್ಥ ತೋರಿಸ್ಕೊಳ್ಳುವುದಕ್ಕೆ ಹೆಸುವುದಿಲ್ಲ. ಏನು ಹೇಳ್ತೇ ಹೇಳ್ಬಿಡು. ಹೇಳಬೇಡ, ಹೇಳಪ್ಪ ಹೇಳು. ನಮಗ ನಿಮ್ಮ ಚಿಂತೆ ನಿಮಗಪ್ಪ ಏನ್ ಮಾಡು. ಬಾಗಲ ಕುಲ್ಲ ಐತಿಲ್ಲ ಅವ, ಬಾಗ್ಲ ಕುಲ್ಲ ಇದ್ದಕ್ಕೆ ನೀವು ಒಳಗ್ ಬಂದಿದ್ದು. ಮುಚ್ಕೊಂಡು ಮಕ್ಕಳಕ್ಕ ನೀವೇನು ಹೊಸದಾಗಿ ಮದಿಬೇಕ್ರಿ? ಬಾಯಾಗಿಡು ನಾನು ಬಾಯಾಗ ಹಂಗಲ್ರಿ, ಆ ವಿಷಯ ನಾನ್ ನಿಮ್ಗೆ ಹೇಳ್ಬೇಕಲ್ಲ, ಅವ್ರಿಗೂ ಹೇಳ್ಬೇಕಾಗತ್ತೆ. ಇಲ್ಲ, ತಲೆ ಮೇಲೆ ಇಡು, ಅಭಿಷೇಕ ಮಾಡ್ದಂಗ ಆಗ್ತದ. ಅಂದ್ರ ನೀವು ಓಡೋಗವ ಅಕ್ಕಿ ಒದ್ರ ನನಗ ಓದಿಲ್ಲ. ಏನ್ ಮಾಡ್ಬೇಕು? ಈ ಕಡೆ ಹೊಡಿಸೊಳಕ್ಕೂ ಬರಂಗಿಲ್ಲ, ಏನು ಬರಂಗಿಲ್ಲ, ಮತ್ತೆ ಒದ್ರ ನಿಮ್ಮನ್ನ ಓದಿಲ್ಲ ಅಂತ ಹೇಳಿಬಿಡ್ಲೆ. ನೋಡ್ರಿ ರಾಜೀವಪ್ಪ, ಈ ಮಾತಿಗೆ ನೀವು ಒಪ್ಕೊಂಡೆ ಅಂದ್ರ ಸಾಕು, ನಿಮಗೂ ಒಳ್ಳೇದಾಗತ್ತ, ಇರಾಕ ಮನೇನು ಉಳಿಯುತ್ತ, ಸಾಲಾನು ಮುಟ್ಟುತ್ತ. ನಿಮ್ಮ ತಡ್ರಿ, ನಿಮ್ಮ ಹಿರಿಯ ಮಗಳು ಕಲ್ಯಾಣಿಯನ್ನ ನಮ್ಮ ಸಾವುಕಾರಿ ಕೊಟ್ಟು ಮದುವೆ ಮಾಡಿ ಒಪ್ಕೊಂಡ್ರ? ಏನು ಹೇಳ್ತಾ ಇದ್ದೀಯ ನೀನು? ಮಾಡಿಕೊಂಡ ಸಾಲಕ್ಕಾಗಿ ನನ್ನ ಮಗಳನ್ನು ಈ ಅರುಳು ಹೊರಳಾದ ದುರುಳನಿಗೆ ಕೊಟ್ಟು ಮದುವೆ ಮಾಡಿದೆ. ಇದು ಮಾತ್ರ ಸಾಧ್ಯ ಇಲ್ಲ. ನಾಳೆ ಹೇಳ್ತೀನಿ, ದೊಡ್ಡ ಪಾರ್ಕ್ ಮಾಡ್ಯಾನ ನೀವು. ಹೇಳ್ತೀನಿ ತಡ್ರಿ. ನೋಡ್ರಿ ರಾಜೀವಪ್ಪ, ಎಷ್ಟ ಆಗಲಿ ನೀ ಬಡುವ ನೀ ಮಡಿಗದಲ್ಲಿ ಇರುವಂತ ಬಲ್ಲೋರು ಹೇಳ್ಯಾರ. ನಾನು ಹೇಳಿದ ಮಾತು ಕೇಳ್ಕೊಂಡೆಪ್ಪ ಅಂತಂದ್ರ ಇರಾಕ ಮನೇನು ಉಳಿಯುತ್ತ, ಸಾಲಾನು ಮುಟ್ಟುತ್ತ, ನಿನ್ನ ಮಗಳ ಮದುವೆನಾಗುತ್ತ. ನಿಮ್ಮ ಚಿಕ್ಕ ಮಗಳ ಮದುವೆಗೋಸ್ಕರನು ನಮ್ಮ ಸಾವುಕಾರ ರೊಕ್ಕ ಕೊಡ್ತಾರ, ವಿಚಾರ ಮಾಡ್ರಿ, ಹೇಳ್ರಿ. ರಾಜವಪ್ಪ, ಶೇಷಣ್ಣ, ಈ ಡೊಗರು ಬಿದ್ದ ಶವಕ್ಕೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲಿ ನಾನು. ಶವ ಅಂತಾನು
ಶವ ಅಂದ್ರೆ ತಿಳ್ಕೊಂಡ್ರಿ ನೀವು? ವಾರಸಿಯಲ್ಲಿ ಹಣ ಅಲ್ಲ, ಶಿವನ ತಮ್ಮನೇ ಶವ. ನಾನು ಪೂರ್ತಿ ಹುಸುಳಿ ಮಗನ ಮಾಡೀನಿ. ಯಾಕ್ರಿ? ಶಿವ ಯಾರು ಶವ ಒಂದು ಗೊತ್ತಾಗಲ್ಲ ನಮಗ. ಅಂದ್ರ ಹಿಂದಕ್ಕೊಂದು ಬಿಲ್ಡಿಂಗ್ ಬಿತ್ತಲ್ಲ ಬೆಂಗಳೂರಾಗ, ಅಲ್ಲಿ ಸಾವಿರಾರು ಮಂದಿ ಸತ್ತಿದ್ರಂತ. ಎಲ್ಲಾ ಹೆಣ ತೆಗೆದು ಹಾಕಬೇಕಾದ್ರ ಕೊನೆ ಹೆಣದ ಮೇಲೆ ಡುಬ್ಬದ ಮೇಲೆ ಬರ್ತದಂತ, ಶಿವನ ತಮ್ಮನೇ ಶವನು ಕಾಣಯ್ಯ ಅಂತ ಹೇಳಿ. ಅಂದ್ರ ನಾ ಗಣಪತಿ ಕಾಕ ಕಾಕ ಚಿಕ್ಕಪ್ಪ ಮೆತ್ತಗದಾವ್ ಬಡಿ. ಹ್ಞೂ. ನೀವಾದ್ರೆ ಹೇಳ್ರಿ ಕಾವೇರಮ್ಮ ಅವ್ರೆ. ಅಲ್ಲ ರೀ, ಸಾವುಕಾರ ಮೆಚ್ಕೊಂಡಿದ್ರ ಕಲ್ಯಾಣಿಯನ್ನ, ನೀವು ಒಪ್ಪಿಗೆ ಕೊಟ್ಬಿಡ್ರಿ. ಕಾವೇರಿ, ನೀನಿನ ಹೆಣ್ಣು ಅಥವಾ ಭೂಮಿಗಿಳಿದ ರಾಕ್ಷಸಿಯು ಅರಳು ಮರಳುವ ನನ್ನ ಮಗಳನ್ನು ಇಂಥ ಶವಕ್ಕೆ ಕೊಟ್ಟು ಮದುವೆ ಮಾಡಲಿ, ಇದು ಮಾತ್ರ ನನ್ನ ಸಾಧ್ಯವಿಲ್ಲ. ನೇರಳೆ ಸರದ ಮೇಲೆ ಅಲ್ಲವೇನ್ರಿ ನಾನು ನಿಮ್ಮ ಕೈ ತಾಳಿ ಕಟ್ಟಿಸ್ಕೊಂಡಿದ್ದು? ಗಂಡಸರ ವಿಷಯದಲ್ಲಿ ದೋಷ ಎನ್ನುವುದು ಶುದ್ಧ ತಪ್ಪು. ಶೇಷಣ್ಣ, ಕಲ್ಯಾಣಿಯನ್ನ ಸಾವುಕಾರ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದಾರ? ದೇವರಾಣಿ ನನಗೆ ಮನಸ್ಸಿದ್ದಿದ್ದಿಲ್ಲ. ಮತ್ತೆ ಇವಂದ ಕಿರಿಕಿರಿ ಭಾಳ. ಮಾಡ್ಕೋರಿ ಸೌಕರ ಅಂತ. ನಾ ಮಾಡ್ಕೊಳ್ಳೋದು ನನ್ನ ಸಲುವಾಗಿ ಅಲ್ಲ, ಇವನ್ ಸಲುವಾಗಿ. ಹ್ಞೂನ್ರಿ ಅಮ್ಮ, ಈಗ ನಮ್ಮ ಸಾವುಕಾರ ಮದುವೆ ಆಗೋದು ಅವರಿಗೋಸ್ಕರ ಅಲ್ಲ, ನನಗೋಸ್ಕರ. ನೀನ ಬಾವು ಕನಸು ನಾ ಒಯ್ಕೋತ ಹೋಗ್ತೀನಿ. ಮನ್ಯಾಗ ಅಡಿಗೆ ಮಾಡಕ್ ಯಾರಿಲ್ಲಲ್ಲ, ಅದ್ರ ಸಂಬಂಧ, ಅದಕ್ಕೋಸ್ಕರ. ಅಲ್ಲ, ಹೇಗಾದ್ರೂ ಮಾಡಿ ನನ್ನ ಮಗಳ ನೀವು ಒಪ್ಕೊಂಡಿದ್ರಲ್ಲ? ಒಪ್ಕೊಂಡಿವಿ. ಒಂದ್ ಮಾತು ಕೇಳ್ಬಿಡ್ರಿ ಅಂತ ಅವ್ರ ಒಪ್ಕೊಂಡ್ಬಿಡ್ರಿ. ಒಪ್ಕೊಂಡ್ಬಿಡ್ರಿ. ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಕಾವೇರಿ, ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹೊರಗಾಕಲಿ ಇವ್ರು. ನಡೆಯಮ್ಮ. ಅಲ್ಲ, ನೀವ್ ಯಾಕೆ ಹಿಂಗ ಅಳಾಕತ್ತಿರಲ್ಲ? ನಮ್ ಸಾವುಕಾರನ ಸತ್ತಾನ ನೀವು? ಮಗನ ನಾ ಸತ್ತಾಗಳಕ್ ನಾನು ಹೆಂಡ್ರೇನು ಇವ್ರು? ಮಾತಾಡಕತ್ತೀನ್ರಿ. ಎಲ್ಲಾರು ಓರಿ ಇದೊಂದು ಪೀಸ್ ಇಲ್ಲೇ ಬಿಟ್ಟೋರಿ ಚಂದ. ಈ ಮದುವೆಗೆ ಒಪ್ಕೊಂಡ್ಬಿಡಪ್ಪ. ಅಲ್ಲಮ್ಮ, ಹೇಗೆ ಒಪ್ಪಿಕೊಳ್ಳಲ್ಲಮ್ಮ? ಮಾನ ಕಳೆದುಕೊಂಡಿರಬಹುದು, ಮರ್ಯಾದೆ ಕಳೆದುಕೊಂಡಿರಬಹುದು, ಆದರೆ ನಾನಿನ್ನೂ ಮನುಷ್ಯತ್ವ ಕಳೆದುಕೊಂಡಿಲ್ಲಮ್ಮ, ಮನುಷ್ಯತ್ವ ಕಳೆದುಕೊಂಡಿಲ್ಲ. ಅಪ್ಪ, ಹಿಂದೊಮ್ಮೆ ನೀನೇ ಹೇಳಿರ್ಲಿಲ್ವೇ, ಹಣದ ಪ್ರಭಾವದ ಮುಂದೆ ಪೌರುಷವು ತಲೆ ತಗ್ಗಿಸುವುದು ಅಂತ. ಈ ಹಣದ ಪ್ರಭಾವ ಎಲ್ಲಿವರೆಗೂ ಇರುತ್ತೋ ನಮ್ಮಂಥ ಬಡವರು ಇದ್ದು ಸತ್ತಂತಿರಬೇಕು. ಕಳೆದುಕೊಳ್ಳೋದೇ ಆದಲ್ಲಿ ಮಾನವೇನು, ಮನುಷ್ಯತ್ವವೇನು? ಒಪ್ಕೊಂಡ್ಬಿಡಪ್ಪ. ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಅಪ್ಪ, ನೀನು ಒಪ್ಕೊಳ್ದಿದ್ರೆ ನಿನಗೆ ನನ್ನ ಹೆತ್ತ ತಾಯಿ ಆಣೆ ಆಗಿದೆ. ಸಾವುಕಾರ್ರಿ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಈ ಮಾತು ಸತ್ಯವೇ? ಸತ್ಯ. ಪರಿಣಾಮವೇ? ಪ್ರಮಾಣ. ಹಾಗಾದ್ರೆ ಇಬ್ಬರದು ಎಂತ ಇಟ್ಕೊಳ್ಳೋಣ? ಏನು? ಮದುವೆ ಯಾವಾಗ ಬೇಕಾದ್ರೂ ಇಟ್ಕೋಬಹುದು, ಆದ್ರೆ ಮದುವೆಗೆ ಮೊದಲ ದಿನವೇ ನಮ್ಮ ತಂದೆಯವರ ಸಾಲ ಮುಟ್ಟಿದೆ ಅಂತ ಪತ್ರ ಬರೆದು ಕೊಡ್ಬೇಕು. ಅದಾದ್ಮೇಲೆ ಮದುವೆ. ಆಯ್ತಮ್ಮ, ನಿಮ್ಮ ತಂಗಿಯವರ ಸಾಲ ಮುಟ್ಟಿದೆ ಅಂತ ಪತ್ರ ಬರೆದು ಕೊಟ್ಟು, ಮೇಲಾಗಿ ನಿಮ್ಮ ತಂಗಿಯ ಮದುವೆಗೋಸ್ಕರ ಸಾವುಕಾರ ಕಡೆಯಿಂದ ಒಂದು 2 ಲಕ್ಷ. ಹೌದು, ನಂದೊಂದು ಮಾತು. ಏನು? ಏನದು? ಮದುವೆಗಿಂತ ಮೊದಲು ನಿನ್ನ ಮಕ್ಕಳು ಯಪ್ಪ, ಆಗ್ಯದ ಪರಿಸ್ಥಿತಿ ಹೆಂಗ್ರಿ? ನಾನು 3ನೇ ಮದುವೆ ಆತಲ್ಲ, ನನ್ನ ಹೆಂಡತಿ ತಾಳಿ ಕಟ್ಟಬೇಕಂತ ಅಂದ್ರದಾಗ ಕುಂತಿದ, ಮುಂದೊಂದು ಹುಡುಗ ಕುಂತಿತ್ತು. ತಾಳಿ ಕಟ್ಟತನ ಸುಮ್ಮನಿತ್ತು, ತಾಳಿ ಕಟ್ಟನ ಅಪ್ಪ ಅಂತ ಓಡಿ ಬತ್ತು. ನೀ ಯಾವಾಗ ಹುಟ್ಟಿದೋ ಪಿಂಡ್ರಿ ಮಗನ ಅಂದನ. ನೀ ತಾಳಿ ಕಟ್ಟಕ್ಕಿಂತ ಮೊದಲ ಹುಟ್ಟಿನೋ ಬೋಸುಡಿ ಮಗನ ಅಂದವ. ನಿಮಗ ಹಂಗ ಅಕ್ಕವ. ಏನಿಲ್ಲ, ನಿಮ್ಮ ಮನೆ ಮುಟ್ಟಿದ ಇದು ಪತ್ರ ಬರೆಸಿಕೊಟ್ಟು ಆಮೇಲೆ ನಿಮ್ಮ ತಂಗಿ ಮದುವೆಗೋಸ್ಕರ ಒಂದು 2 ಲಕ್ಷ 50,000 50,000 ಕೊಡಿಸ್ತೀನಿ. ಮುನ್ಬಾಲ್ ಪುಟ್ಗಿನಿ ಅದನ ಮಗ. ಪೀಸ್ ಭಾರಿ ಅದಲ್ಲೇ. 70,000 ಕೊಡನು. 70,000 ಹೋಗ್ಲಿ, ಇನ್ನೊಂದು 20,000.
ಹೋಗ್ಲಿ 1.5 ಲಾಖ ಕೂಡ ಹಾ 2.5 ಲಾಖ ನಗ ಕತ್ತೇಳ ಅವನು 3 ಲಕ್ಷ ಬಲ್ಲಿ 5 ಲಕ್ಷ ಹೋಗ್ಲಿ ಹೋಗ್ಲಿ 10 ಲಕ್ಷ ಹೋಗ್ಲಿ ಎಲ್ಲ ನಮ್ದು ಹೊಯ್ಕೊತ್ ಹೋಗ್ಲಿ. ಹ್ಮ್ ಹೌದಲೇ ಮಗನ, ಅಲ್ರಿ ನಾಳೆ ನಮಗ್ ಬಸ್ ಸ್ಟ್ಯಾಂಡ್ ಭಿಕ್ಷಕ್ಕೆ ಹಚ್ಚ ಮಗ ನೀವು ನಮ್ಮದು ಐತಿ ನಾವು ಏರಿಸ್ತೀವಿ, ನಿಂದಿಲ್ ನೀ ಯಾಕೆ ಏರಿಸ್ತಿ? ನೀವ್ ಹೇಳಕ ಹುರುಪಿ ನಾನು ಏರ್ಸಕತ್ತೆ. ಯಾವ ಬ್ಯಾಂಕಿಗೆ ಕೊಡ್ಲಿ? ಯಾವ ಬ್ಯಾಂಕ್ ಕೊಡ್ತೀರಿ? ಸಿಂಡಿಕೇಟ್. ಸಿಂಡಿಕೇಟ್ ಅಲ್ರಿ, ಅದು ಸಿಂಡಿಕೇಟ್ ಬ್ಯಾಂಕ್. ಏನು ಕರ್ಮ ಕಾಟ ಕೊಡ್ಲಿ? ಕರ್ಮ ಕಾಟ ಅಲ್ಲ, ಕರ್ನಾಟಕ. ಇಸಿ ಬ್ಯಾಂಕಿಗೆ ಕೊಡ್ತೀನಿ. ICICI ಬ್ಯಾಂಕ್ ಅದು. ಬಾ ಬಗ್ಗ ಬಾ. ಎದಕ್ಕೆ ಟೇಬಲ್ ಏನು ಮಾಡೋದು? ಇಲ್ಲಿ ಬೇಡ, ಆ ದಾಬಾದ ಮುಂದೆ ಬಗ್ಗು. ಎಲ್ಲಿ ಹೊಂಟಿ? ದಾಬಾದ ಮುಂದೆ ಎದಕ್ಕೆ? ಬಗಕ. ಈ ಟೈಮ್ದಾಗ ಬಗ್ಗದಿ ಅಂದ್ರೆ ನಿಶ್ಚಯದಾಗ ಬಾವು ಕನಸ್ತಾರ ನೋಡಿ. ಇವತ್ತಿನ ತಾರೀಕು ಎಷ್ಟು? 25 25 ಗೆರಿ ಚೊಕ್ಕಿ ಅನ್ನೋ ಮಗನ. ಚುಕ್ಕಿ. ಈ ಚುಕ್ಕಿ ಯಾಕಿಟ್ಟರು? ಚುಕ್ಕಿ ಆತ 4 ಮತ್ತೆ ಚುಕ್ಕಿ. ಯಾರಿಟ್ಟರು ಈ ಚುಕ್ಕಿ? ಚುಕ್ಕಿ ಕ್ಯಾನ್ಸಲ್. ಯಾಕ್ರಿ? ಧೂಮ್ಕೇತು ಮುಡಿಯೋದಿಲ್ಲಿ. 26 ಬರ್ದೀನಿ ಎಲ್ಲ ಮಗನ. ಬರ್ರಿ. ಮಂದಿ ಕೊಟ್ಟ ಖಾಲಿ ಅದು ನಾವು ನಮ್ಮ ಇರ್ಬೇಕು ಮತ್ತ. ಯಾರ ಕೈಯ ಕೊಡೋಣಂತೀರಿ? ಕಾವೇರಮ್ಮನವ್ರೆ ಬರ್ರಿ. ನಿಮ್ಮ ಚಿಕ್ಕ ಮಗಳ ಮದುವೆಗೋಸ್ಕರ ನಮ್ಮ ಸಾಹುಕಾರರು 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಚೆಕ್. ಕೇಳೋ ಹೊತ್ತು ಬರುತ್ತ. ಯಾವಾಗ? ನಾನು ಎಂಡ್ರ ಓಡೋದಾಗ. ಹಂಗಲ್ರಿ, ಯಾವಾಗ ಹೋಗ್ತಾವ ಹೇಳಕ್ ಬರಲ್ಲ. ಹಂಗಲ್ಲ, ಹೋಗಂಗಿಲ್ಲ. ಎಬಸ್ ನೋಡು ಮಗ ಇವ. ರಾಜೀವ, ಇವತ್ತಿಗೆ 15 ದಿವಸಕ್ಕೆ ಅಡವಿ ಅಂಬರೀಶ್ವರ ದೇವಸ್ಥಾನದಲ್ಲಿ ನಮ್ಮ ಮದುವೆ. ನಡಿ ಹೋಗೋಣ. ಅಲ್ರಿ, ಮದುವೆ ಮಾತುಕತೆ ಮಾತಾಡಿರಿ, ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲರಿಗೂ ಪ್ರೀತಿಯಿಂದ ಹೇಳ್ಬೇಕಲ್ಲ. ಮಾವ ಹೆಂಗಲ್ಲ ಮಾವನವ್ರಿಗೆ ಹೇಳ್ರಿ. ನನಕ ಸಣ್ಣವದಾನ. ಈ ಹೆಣ್ಣು ಕೊಟ್ರಿಲ್ಲ, ಮಾವನ ಆಗ್ಬೇಕನ್ನ ಅವ್ರು. ರಾಜೀವಪ್ಪ ಮಾಮ ಹೆಂಗ ನಿಂತ ನೋಡು, ಸರ್ಕಲ್ದಾಗ ಗಾಂಧಿ ಮುತ್ತನ ಸ್ಟ್ಯಾಚ್ಯೂ ನಿಂದ್ರಸಂಗ. ಜಾಕೆ ಅತ್ತು ಬಾ ಹೊಯ್ಕೊತ್ ಹೋಗನಂಗೆ ನಿಂತಾವ. ಅದು ಹೆಣ್ಣು ಕೊಟ್ಟಿರಲ್ಲ, ಆ ಸಂತೋಷಕ್ಕೆ ಮಾತ ಬರುವಲ್ವ ಅವ್ರಿಗೆ. ಮಂಡ್ರ ಕಿಣಿಕಿನಿ ಮಂದಾಕಿನಿ. ಒಂದೇ ಕಿನಿ. ಏನು ಮಾಡ್ತೀಯ? ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್? ಯಾವ ಕಾಲೇಜ್? ಲೇಡೀಸ್ ಕಾಲೇಜ್. ಓ, ಲೇಡೀಸ್ ಕಾಲೇಜ್ ಅಲ್ಲ, ಲೇಡೀಸ್ ಕಾಲೇಜ್ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆ. ಹುಡುಗಿಯರ ಶಾಲೆಗೆ? ಹುಡುಗಿಯರ ಶಾಲೆ. ಎಷ್ಟು ಜನ ಹುಡುಗಿಯರ ಅದಿರಿ? 5,000 ಹುಡುಗಿಯರ ಅದೀವಿ. 5,000? 5,000 ಬರ್ಕೊಳ್ಳಲಿ. 5,000 ಬರ್ಕೋ. ತಡ್ರಿ. ಟ್ಯೂಚರ್ಗಳು? ಒಂದು 500 ಜನ ಇದ್ದಾರೆ. ಅವರು ಹೆಣ್ಮಕ್ಳೆ. 500 ಜನ ಲೇಡೀಸ್ ಟ್ಯೂಚರ್ ಬರೀ. ಶಿಕ್ಷಕರು. ಕೆಲಸ ಮಾಡೋರು? ಅವರು ಒಂದು 1000 ಮಂದಿ ಇದ್ದಾರೆ. ಅವರು ಹೆಣ್ಮಕ್ಳೆ. ವಯಸ್ಸಿನವ್ರ ಮುದುಕ್ಯಾರು? ವಯಸ್ಸಿನವ್ರ. ಅವರು ವಯಸ್ಸಿನವ್ರು. ಬರ್ಕೊಳ್ಳಲಿ. ಅಂದ್ರೆ ನಿಮ್ಮ ಶಾಲೆ ಗಂಡಸರು ಇಲ್ಲೇನು? ಅವನೊಬ್ಬನೇ ಅದಾನೆ. ಯಾರು? ಗಂಟಿ ಬರ್ಸ. ಬರ್ಕೊಳ್ಳಿ ಇದನ್ನ ಶೇಷ. 5,500 ಹುಡುಗಿಯರಿಗೆ ಗಂಟಿ ಬಾರಿಸ್ತಾನಂದ್ರೆ ಅವನು ಗಂಟೆ ಅಂತದ್ದು ಇರ್ಬೇಕಲ್ಲಿ. ಮಾಲಕ್ರ ಯಾರಿಗೆ ಬೇಕಲ್ಲಿ? ಸಾವುಕಾರಿಕಿ. ನಮ್ಮ ಗಂಟಿ ಬಾರ್ಸಕ್ಕೆ ಇಟ್ಕೋತಾರೆ ಕೇಳು. ಅದು ಢಣ ಢಣ ಗಂಟೆ, ನಮ್ಮದು ಗಳಗಳ ಗಂಟೆ. ನಿಮ್ಮ ಅತ್ತೆಯವ್ರಿಗೆ ಹೇಳ್ರಿ. ಮಕ್ಕಳಕ್ಕಿಂತ ಅವನೇ ಭಾರಿ ಅದಳಲ್ಲಿ. ಹಾಳಾದವಳು. ಅವಾಗ ನನಗೆ ಸಿಕ್ಕಿಳ ಅಂದ್ರೆ 1 ಲಕ್ಷ ಕೊಟ್ಟು ಇದೊಂದು ಒಳಗೆ ಹಾಕೊತಿದ್ದು ನೋಡಿ. ಇಡೀ ಅವ್ರ ತಲಬಾಗಲ ತಾಳಿ ಕಟ್ತೀರಿ. ಏನು ಸುದ್ದಿ ನೀವು? ಹತ್ತಿ
ಅಳಿಯ ನಿಮ್ಮ ಅಳಿಯ ಕರೆಯಕತ್ತ ಹೋಗಿ ಬರ್ಲಿ ಅತ್ತಿ ಮುದುಕ ಬಾರಿ ಅದನ್. ಯಾಕಂತೀರಿ? ಈ ವಯಸ್ಸಿನಾಗ ಇಂಥ ಟವರಸ್ ಗಾಡಿ ಹೊಡಿತಾನಂದ್ರ ಹಗರ ಗಾಡಿ ಮೇಂಟೆನೆನ್ಸ್ ಭಾರಿ ಇಟ್ಟ ನೋಡಿ. ನಿಮ್ಮ ಹಣೆ ಬರ್ದಾಗಿಲ್ಲ. ಎಲ್ಲಿ ತೆಗ್ಗ ಬಿದ್ದಿಲ್ಲ ಅದು. ಇನ್ನೊಂದು ನಾಳೆ ನಿಮ್ಮ ಮಗಳು ಮಾಡ್ಕೊಂಡು ಕರ್ಕೊಂಡು ಹೋಗಿಂದ ಆಕಿಗೆ ಆರಾಮದಿಲ್ದಾಗ ನೀನು ಒಮ್ಮ ಬರಬೇಕು. ಉಪಚಾರ ಮಾಡಾಕ ರೊಟ್ಟಿ ಮಾಡಕ್ಕೆ ಅಡಿಗೆ ಪಡಿಗೆ ಮಾಡಾಕ ಉಪಚಾರ ಮಾಡಕ್ ಬರ್ಬೇಕಾಗ. ನಿಮ್ಮ ಹೆಣ್ಮಕ್ಳಿಗೆ ಹೇಳ್ರಿ ಹೆಂಗೆ ನಿಂತದ್ ನೋಡಿ ತೋರಿಸ್ಕೊಂಡು ಗುಬ್ಬಿ ನಿಂತಂಗೆ. ಅವಿ ಒಂದು ಮೊಬೈಲ್ ಕಳಿಸ್ತೀನಿ ಮೆಸೇಜ್ ಮಾಡ್ತವ. ಆಕಿ ಒಯ್ಕೊತ್ ಹೋಗಂದಂಗೆ ಆಕಿನಿ ನಿಂತು. ನಿಮ್ಮಂತ ಸುರದ್ರೂಪಿ ವರ ಸಿಕ್ಕಿದ್ರು ನನ್ನ ಪುಣ್ಯ ಅಂತ ಆಕಿಗೂ ಮಾತು ಬರಬಲ್ಲು. ಶೇಷ 1 ಲಕ್ಷಕ್ಕೆ ದೊಡ್ಡದು ಕೊಟ್ಟರು, ಸಣ್ಣದು ಭಾರಿ ಅದಲ್ಲಿ 2 ಲಕ್ಷ ಕೊಡ್ತೀನಿ ಅದೊಂದು ಕೊಡ್ತಾರನ್ ಕೇಳು. ಇಲ್ಲ ಇವ್ರು ತಲಬಾಕ್ಲಿಗೆ ತಾಳಿ ಕಟ್ಟನ್ ಒಳಗಿನ ಒಟ್ಟು ನಮೂನಿ ಆತಾವು. ಒಂದು ಕೆಲಸ ಮಾಡೋಣ, 1.5 ಕೊಟ್ಟು ದೊಡ್ಡ ತಗೊಂಡ್ವಿ, 2 ಹೋಗ್ಲಿ ಸಣ್ಣ ತಗೊಳ್ಳೋನು. ಕಡಿಮೆ ರೇಟ್ನಾಗ ಐತಲ್ಲ ಬರೀ 25ರಾಗ. ಯಾವಾಗ ಅಚ್ಚಮ್ಮ ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ ಆಸೆಯಲ್ಲ ಬಯಸುವುದೊಂದು ಆಗುವುದೊಂದು ಆಸೆಯಲ್ಲ ವಿಫಲ ವಿಫಲ ಆಸೆಯಲ್ಲ ವಿಫಲ ಆಸೆಯಲ್ಲ ವಿಫಲ. ಇದು ನನ್ನ ಮಗಳ ಮದುವೆ, ಇದು ನನ್ನ ಮಗಳ ಮದುವೆಯಲ್ಲ, ಜೀವಂತ ಸಾವು, ಜೀವಂತ ಸಾವು.